ತೊಗೊಂಡು ಹೋಗಕ್ಕೆ ಬಂದೆ ರೀ ಗಾಯ್ಸ್ ಮೈಕ್ ಪ್ರಾಡಕ್ಟ್ ಚೆಕ್ ಮಾಡ್ಬೇಕಾರೆ ನಾ ಅವ್ರು ಹಂಗೆ ಕೇಳಿದೆ ಅವರು ನಂದು ಸ್ವಲ್ಪ ಡೀಟೇಲಿಂಗ್ಸ್ ತೊಗೊಳತ್ತಿದ್ರು ನಾ ಅಲ್ಲಿ ಪರ್ಸ್ನಲ್ ಆಗಿ ಬ್ಲಾಗ್ ಮಾಡಕ್ಕೆ. ಹಲೋ ಗಾಯ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ಪೀಟರ್ ಬ್ಲಾಗ್ಸ್ ಗಾಯ್ಸ್. ನನ್ನ ಯೂಟ್ಯೂಬ್ ಚಾನಲ್ ಯಾರು ಹೊಸದಾಗಿ ನೋಡೋದಿರಲ್ಲ ಅವ್ರು ಹೋಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಶೇರ್ ಮಾಡಿರಿ ಆ್ಯಂಡ್ ಕಮೆಂಟ್ ಮಾಡಿರಿ ಗಾಯ್ಸ್. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಫಾಲೋ ಆನ್ ಇನ್ಸ್ಟಾಗ್ರಾಮ್. ಲಾಸ್ಟ್ ಇಂಟೋದ ಇನ್ಸ್ಟಾಗ್ರಾಮ್ ಪೇಜ್ ಐತಿ, ಹೂ ಫಾಲೋ ಮಾಡೋದು ನೆನಪು ಹಾರಬೇಡ್ರಿ. ಆ್ಯಂಡ್ ನೆಕ್ಸ್ಟ್ ಗಾಯ್ಸ್ ಒನ್ ಥಿಂಗ್ ರೀ, ಮೇನಪ್ಪ ಏನಂದ್ರೆ ಕ್ವಾಲಿಟಿ ವಾಯ್ಸ್ ನಾವು ತರಿಸಿದ್ದಂಥ ಮೈಕ್ ಗಾಯ್ಸ್ ಅದು ಚಲೋ ಇಲ್ಲ. ನನಗೆ ಗೊತ್ತಿಲ್ಲರಿ ಇಷ್ಟು ಲಘು ಅನ್ಬಾಕ್ಸಿಂಗ್ ಮಾಡಿ ಮೈಕ್. ಗಾಯ್ಸ್ ಲಿಟ್ರಲಿ ನಿನ್ನೆ ನನಗೆ ಡೆಲಿವರಿ ರಿಟರ್ನ್ ಮಾಡಬೇಕಾದ್ರೆ ನಾ ಡೈರೆಕ್ಟಾಗಿ ಓಪನ್ ಆಗಿನ ಹಾಕಿನ ಅಲ್ಲಿ ರಿವ್ಯೂ ಇರ್ತೈತಲ್ರಿ, ಕ್ವಾಲಿಟಿ ಈಸ್ ನಾಟ್ ಗುಡ್ ಆ್ಯಂಡ್ ಪ್ರಾಡಕ್ಟ್ ಈಸ್ ನಾಟ್ ಗುಡ್, ಅದು ಹಾಕೀನಿ ರೀ ನಾನು. ಸೊ ನೋಡ್ರಿ, ಮೈಕ್ ಹಾಕೊಂಡ ಮಾತಾಡತ್ತೀನಿ. ಸೊ ಬಟ್ ಬೇಸ್ ವಾಯ್ಸ್ ಕ್ವಾಲಿಟಿ ನನಗ ವ್ಯೂವರ್ಸಿಗೆ ನಂದ ವಾಯ್ಸ್ ರೀಚ್ ಆಗ್ಬೇಕು, ನಾ ಮಾತಾಡೋ ಮಾತು ನಿಮಗೆ ರೀಚ್ ಆಗ್ಬೇಕು, ಅಲ್ಲಿ ಹಂಗ್ ನನಗೆ ಬೇಕಾಗಿತ್ತು. ಬಟ್ ಆ ಕ್ವಾಲಿಟಿ ಇಲ್ರಿ. ಇದು 400 rupees ಕೊಡ್ತಮ್ಮನಿ, ಇನ್ನೊಂದು 400 rupees ಹಾಕಿದ್ರೆ ನಂಗೆ ಚಲೋದ ಬರ್ತಿತ್ತು. ಬಟ್ ನಮ್ಮ ಅಂಟಿ ಇನ್ನೊಂದು ಅದಕ್ಕಿಂತ ಬೆಸ್ಟ್ ಕೊಡ್ಸತ್ತಾರ. ಬಟ್ ನೀವು ಇನ್ನ ಯಾರು ಸಬ್ಸ್ಕ್ರೈಬ್ ಮಾಡತ್ತಿಲ್ಲ ಗೈಸ್, ಲೈಕ್ ಮಾಡತ್ತಿಲ್ಲ ವಿಡಿಯೋಸ್. ಈಗ ನನಗೆ ಟಾರ್ಗೆಟ್ ಇಟ್ಟ 1001 likes and 1001 subscriber ಟಾರ್ಗೆಟ್ ಇಟ್ಟ ನಮ್ಮ ಅಂಟಿ. ಅದು ಮಾಡಿದ ಕೂಡಲೇ ನಿನಗೆ ಅದನ್ನ ನಾ ಕೊಡಿಸ್ತೇನೆ ಅಂತ ಹೇಳಿ ನಮ್ಮ ಅಂಟಿ. ಸೊ ಆಯ್ಸ್ ಎಲ್ಲಾ ಕಡೆಯಿಂದ ಸಿಕ್ಕೊಂಡೇನ್ರಿ. ನಿನ್ನೆ ನಾನು ನಿಮಗೆ ಇದನ್ನ ಹೇಳ್ತೇನೆ, ಒಂದು ಹಂಗ ನೀನೇ ಒಂದು ಎಕ್ಸಾಂಪಲ್, ಒಂದು ಸ್ಟೋರಿ ಹೇಳ್ತೀನಿ. ಮೈಕ್ ತೆಗೆದಿಟ್ಟಿರ್ತೀನಿ ಅಂತ ಹೇಳಿ. ಸೊ ಇದು ಮೈಕಿಂದ ಪ್ರಾಡಕ್ಟ್ ತೊಗೊಂಡಿದ್ವಲ್ರಿ, ನಾವು ಪ್ರಾಡಕ್ಟ್ ತೊಗೊಂಡೇನಿ, ಎಕ್ಸ್ಚೇಂಜ್ ರಿಟರ್ನಿಗೆ ಹಾಕಿದೆ. ಪ್ರಾಡಕ್ಟ್ ಈಸ್ ನಾಟ್ ಗುಡ್ ಎಲ್ಲ ಹಾಕಿದ ಕೂಡಲೇ ನನಗೇನಂತಂದ್ರೆ ಒಂದು ಫೋನ್ ಕಾಲ್ ಬರ್ತೇವೆ ವಿತಿನ್ ಹಾಫ್ ಆನ್ ಅವರ್ದಾಗ. ಸರ್ ನಿಮ್ದು ಇದು ಪಾರ್ಸಲ್ ಐತಲ್ರಿ, ರಿಟರ್ನ್ ಐತಲ್ಲ, ನಿಮ್ಮ ಮನಿ ಅಡ್ರೆಸ್ ಎಲ್ಲಿ ಬರ್ತೈತೆ ಅಂತ ಕೇಳಿದ್ರೆ ಎಲ್ಲ ಮನಿ ಅಡ್ರೆಸ್ ಎಲ್ಲ ಮೆನ್ಷನ್ ಎಲ್ಲ ಹೇಳಿದವರು. ಸೊ ನೀವು ಎಷ್ಟೊತ್ತಿಗೆ ಬರ್ತೀರ ಅಂತ ನಾವು ಅವ್ರಿಗೆ ಕೇಳಿದ್ವಿ. ವಿತಿನ್ ಹಾಫ್ ಆನ್ ಅವರ್ದಾಗ ನಾವು ಅಲ್ಲಿ ಇರ್ತೀವಿ ನೋಡ್ರಿ ಅಂತಂದು. ಓಕೆ ಆಯ್ತು ರೀ ಅಂತಂದು ನಾ ಏನು ಮಾಡಿದ್ದೆ, ನಂದು ಸ್ವಲ್ಪ ಡಾಕ್ಯುಮೆಂಟೇಷನ್ ಹಿಂಗೆ ವರ್ಕ್ ಇತ್ತು. ಸೊ ನಾ ಅದನ್ನು ಮುಗಿಸ್ಕೊಂಡು ಜಲ್ದಿ ಎಲ್ಲಿ ಇವ್ರು ಬರ್ತಾರಂತೇಳಿ ನಾನು ಅರ್ಧಂಬರ್ಧ ಕೆಲಸ ಮುಗಿಸ್ಕೊಂಡು ಇಲ್ಲಿ ಓಡ್ ಬಂದೇ ಇಲ್ಲ. ಇನ್ನೂ ಡೆಲಿವರಿ ಬಾಯ್ ಫೋನ್ ಕಾಲ್ ಮಾಡ್ತೀನಿ, ಫೋನ್ ಸ್ವಿಚ್ ಆಫ್ ಇಟ್ಟಾರ್ರಿ. ಆಮೇಲೆ ನಾನು ಫೋನ್ ಸ್ವಿಚ್ ಆಫ್ ಆದಮೇಲೆ ಇನ್ನೊಮ್ಮೆ ಟ್ರೈ ಮಾಡೋಣ ತಡಿ ಅಂತ 2, 3, 4, 5 ಮಟ ಟ್ರೈ ಮಾಡಿದೆ. ಈವ್ನಿಂಗ್ ಮಟ ಕೆಲವೊಬ್ಬರು ಡೆಲಿವರಿ ಬಾಯ್ಸ್ ತೊಗೊಂಬಂದು ಇದು ತೊಗೊಂಡು ಹೋಗ್ತಾರ್ರಿ ರಿಟರ್ನ್. ಬಟ್ ನಾ ಹಂಗೆ ಚೆಕ್ ಮಾಡಿದ್ದು ಮತ್ತು ಈ ಮನುಷ್ಯ ಫೋನ್ ಸ್ವಿಚ್ ಆಫ್ ಇದ್ದಿದ್ದು, ಫೋನ್ ಆಮೇಲೆ ರಿಂಗ್ ಆದೈತಿ, ರಿಸೀವ್ ಮಾಡಲಿಲ್ಲ. ಆಮೇಲೆ ಮೆಸೇಜ್ ಹಾಕ್ತಾನೆ, ಇದು ನಾಳೆ ಬಂದು ತೊಗೊಂಡು ಹೋಗ್ತೇನೆ ನಾ ಅಂತ ಹೇಳಿದ. ಸೊ ಎಲ್ಲ ಡೆಲಿವರಿ ಬಾಯ್ಸಿಗೆ ಅಂತ ಹೇಳ್ತೀನಿ. ಬಟ್ ಇವ ನನಗೆ ಹೇಳಿದ ಎಷ್ಟು ಕಾನ್ಫಿಡೆಂಟಾಗಿ ಹೇಳಿ ಮಾತಾಡಿದ ಅಂತಂದ್ರೆ ನೋಡ್ರಿ, ಜಲ್ದಿನ ಬಂದು ತೊಗೊಂಡು ಹೋಗಿ. ಈಗ ಬಿತ್ತಿನ ಇನ್ನೊಂದು ಹಾಫ್ ಆನ್ ಅವರ್ದಾಗ ನಾ ಬಿಡ್ತೇನೆ ಅಂತ ಅನ್ನೋರಂಗೆ ತೊಗೊಂಡು ಮಾತಾಡಿದ ನಾವು. ನಂದು ವರ್ಕ್ ಇತ್ತಲ್ಲ ಅಲ್ಲೆಲ್ಲ ಬಿಟ್ಟೆಲ್ಲ ಹಾಫ್ ಮಾಡಿಬಿಟ್ಟು ಹಂಗೆ ಓಡಿ ಬಂದೀನಿ ರೀ ನಾ, ಇವ್ರ ಸಲುವಾಗಿ ಬಂದೀನಿ. ಸೊ ಮಾಡಿದ್ದು ನನಗೆ ಭಾಳ ಬೇಜಾರಾಗೈತಿ. ಬಿಕಾಸ್ ಒನ್ ಥಿಂಗ್, ಕ್ವಾಲಿಟಿ ಈಸ್ ನಾಟ್ ಗುಡ್ ಆ್ಯಂಡ್ ಆ್ಯಸ್ ಇಟ್ ಈಸ್ ನಾನು ಪ್ರಾಡಕ್ಟ್ದಾಗ ಇದು ಅದು ಮೆನ್ಷನ್ ಹಂಗೆ ಮಾಡೇನಿ ನಾನು, ಪ್ರಾಡಕ್ಟ್ ಈಸ್ ನಾಟ್ ಗುಡ್ ಕ್ವಾಲಿಟಿ. ಆಮೇಲೆ ಇದು 400 ಕೊಟ್ಟು ನಾ ಬಾಯ್ ಮಾಡೇನಿ ರೀ. ಬಟ್ ಇನ್ನೂ 400 ಆಗಿದ್ದು ನಂಗೆ ಚಲೋ ಮೈಕ್ ಸಿಗ್ತೈತಲ್ಲ, ಅದಕ್ಕಿಂತ ಬೆಸ್ಟ್ ಮೈಕ್. ಸೊ ಅದನ್ನು ನಾವು ಪರ್ಚೇಸ್ ಮಾಡುವಂಥ ಆದಷ್ಟು. ಸೊ ಮಮ್ಮಿ ಇಲ್ಲೇ ಕುಂತು ನಾಷ್ಟ ಮಾಡತ್ತ ನನ್ನ ಬಿಟ್ಟು ನಾನು ದೋಸೆ ಹಾಕೊಂಡು ನಾನು ನಾಷ್ಟ ಮಾಡೋಕ್ಕೆ ಲೆಟ್ಸ್ ಹ್ಯಾವ್ ಇಟ್ ಗೈಸ್. ದೋಸೆ ಮಾಡ್ಬೋದು ಆಲ್ರೆಡಿ ದೋಸೆ ಹೋಗ್ತಾನೆ ನಮ್ಮ ಮಮ್ಮಿಗೆ, ನನಗಲ್ಲ, ನಾ ಈಗ ಹಾಕೋಬೇಕು ರೀ, ಹಾಕೊಂತೀನಿ ನೋಡಿ. ಸೊ ಲೆಟ್ಸ್ ಡೂ ದ ದೋಸೆ ಗೈಸ್. ಹಿಂಗೆ ಇಟ್ಟು ಹಿಂಗೆ ಮಾಡ್ಬೇಕು, ಹಿಂಗೆ ಮಾಡಿ ಹಿಂಗೆ ತೊಗೊಂಡು ಸುಯಿ ಅಂತ ಹಾಕೋತೀನಿ. ಸುಯಿ ತಿರುಗಿಸ್ಬೇಕು. ಸಣ್ಣ ದೋಸೆ ಆತ್ರಿ ಇದು. ಚಿಕನ್ ವೆರಿ ನೋಡ್ರಿ ದೋಸೆ. ಆಮೇಲೆ ಸ್ವಲ್ಪ ಆಯಿಲ್ ಹಾಕ್ಬೇಕು, ಹಿಂಗೆ ಚಿಕನ್ ಮಾಡ್ಬೇಕು ರೀ. ಹಿಂಗೆ ಮಾಡಿ ಸ್ವಲ್ಪ ಲೈಟಾಗಿ ಹಿಂಗೆ ಆಯಿಲ್ ಹಾಕ್ಬೇಕು. ಯಾರ ಇಷ್ಟ ದೋಸೆ ಮಾಡ್ಕೊಂಡು ಹಿಂಗೆ ಮಾಡ್ಕೊಳ್ರಿ, ಭಾಳ ಮಂದಿ ಮಾಡ್ಕೊತಾರೆ ಆಲ್ಮೋಸ್ಟ್ ಆಲ್.
ಲೆಟ್ಸ್ ಹ್ಯಾವ್ ಅ ದೋಸಾ ಗೈಸ್. ನೋಡ್ರಿ ಬಂದು ಈಗ ಜಸ್ಟ್ ಪ್ರಿಪ್ರೇಷನ್. ವಾವ್, ಚಾಯ್ ಭಾಳ ಆಗಿತ್ತು ರೀ ಇವತ್ತು. ಮಮ್ಮಿ ನೀ ನನಗೆ ದೋಸೆ ಮಾಡಿ ಇಡ್ಬೇಕಾಯ್ತು. ನಾ ಕರೆದೆಮ್ಮ ನಿಂಗೆ ಬರ್ಲಿಲ್ಲ. ನಮ್ಮ ಮಮ್ಮಿಗೆ ಏನು ಹುಚ್ಚಿಡ್ದೆ ಗೊತ್ತೈತೇನ್ರಿ ಹೇಳಿನ. ಮುಂದಿನ ಫ್ಯೂಚರ್ ನಮ್ಮ ಮಮ್ಮಿ ಈಗ ಸ್ಟಾರ್ಟ್ ಮಾಡ್ಯಾರ್ರಿ. ಏನು ಮುಂದೆ ಫ್ಯೂಚರ್ ಅಪ್ಕಮಿಂಗ್ ಜನ್ರೇಷನ್ ಶಿ ಈಸ್ ಥಿಂಕಿಂಗ್. ಮೋಸ್ಟ್ ಆಲ್ ಬ್ಲಾಗ್ದಾಗ ಭಾಳ ಇಂಗ್ಲೀಷ್ ಮಾತಾಡ್ತೇನೆ. ಆಲ್ಮೋಸ್ಟ್ ಆಲ್ ಭಾಳ ಇಂಗ್ಲೀಷ್ ಮಾತಾಡ್ತೇನೆ ರೀಪ್ಪ ನಾನು. ಅದು ಭಾಳ ಕಂಟ್ರೋಲ್ ಮಾಡೋಕ್ಕಾಕೈತಿ. ಕೆಲವೊಂದು ಟೈಮ್ ಏನು ಬಾಯ್ದಂಗೆ ಬರ್ತೈತೆ ಮಾತಾಡ್ಬೇಕು. ಏನು ಮಾಡ್ಬೇಕು ರೀ. ಲೆಟ್ಸ್ ಹ್ಯಾವ್ ಅ ದೋಸಾ ಗೈಸ್. ನೋಡ್ರದ ಮತ್ತು ಇಂಗ್ಲೀಷ್ ಮಾತಾಡಿದೆ ನಾನು. ಫಸ್ಟ್ ನಮ್ಮ ಬೀಬರ್ಸಿಗೆ, ಆಫ್ಟರ್ ದ್ಯಾಟ್ ನಾಷ್ಟ ಮಾಡಿ ಸಿಗ್ತಂದ್ರೆ ಅಲ್ಲಿ ಸ್ಟೇ ನಾವು. ನಾಷ್ಟ ಎಲ್ಲ ಈಗ ಜಸ್ಟ್ ಆಯ್ತು ರೀ ಗೈಸ್. ಮೆಸೇಜ್ ಹಾಕ್ಯಾರಿ ಇದ್ರದ್ದು ಆಲ್ರೆಡಿ ಮೈಕ್ ತೊಗೊಂಡು ಹೊಂಟೈತಿ. ಬಟ್ ಆದಷ್ಟು ಜಲ್ದಿ ನೋಡಿ ಈ ಸತಿ ಆಫ್ಲೈನ್ ಕ್ವಾಲಿಟಿ ಆಫ್ಲೈನ್ ತೊಗೊಳಕ್ಕೆ ಟ್ರೈ ಮಾಡ್ತೇನೆ ಅಂತ. ಹೌದಲ್ಲ ಮಮ್ಮಿ? ಆಫ್ಲೈನ್ ತೊಗೊಳೋದು ಚಲೋ ಅಂತೇನೆ, ಹೌದಲ್ಲ? ಬೆಟರ್, ಯಾಕಂದ್ರೆ ಅಲ್ಲೇ ಚೆಕ್ ಮಾಡಿ ತೊಗೊಳೋದು ಚಲೋ ಆಕೈತೆ ರೀ. ಈಗ ಅವ್ರು ನಮ್ಮ ವಾಟ್ಸಪ್ದಾಗ ಮೆಸೇಜ್ ಹಾಕ್ಯಾರ, ಡಿಲಿವರಿ ವಿಲ್ ಪಿಕಪ್ ವೆರಿ ಸೂನ ತೊಗೊಂಡಾಗ ಹೋಗ್ರಿ, ಆಮೇಲೆ ಸೂನಾಗಿ ರೊಕ್ಕ ಹೊಳ್ಳೆ ಹಾಕ್ರಿ. ಸೊ ಫೈನಲಿ ತೊಗೊಂಡು ಹೋಗಿ ಬಂದೆ ರೀ ಗಾಯ್ಸ್ ಮೈಕ್. ಲೆಟ್ಸ್ಗೂ ಜಲ್ದಿನೇ ನಾನು ಆನ್ಲೈನ್ ಪೇಮೆಂಟ್ ಮಾಡೀನಿ. ಹೋ ಮೈ ಗಾಡ್, ಫೈನಲಿ. ಯಾಕಂದ್ರೆ ಕ್ವಾಲಿಟಿ ಚಲೋ ಇಲ್ಲ. ಪ್ಲೀಸ್ ಅವ್ರ ಕಡೆ ಕೊಟ್ಟ ಮುಗಿಸೋನಂತ ಮಾತಾಡ್ಕೊತಾನೆ, ವ್ಲಾಗಿಂಗ್ ಮಾಡ್ಕೊತಾನೆ ಹೋಗ್ಕೊಡ. ಅಂಕಲ್ ತಗೊಳ್ರಿ, ತಗೊಳ್ರಿ. ಮೈಕ್ ಕ್ವಾಲಿಟಿ ಚಲೋ ಇದ್ದಿದ್ದಿಲ್ಲ ರೀ, ಅದಕ್ಕೆ ರೀ. ಇದು ಆನ್ಲೈನ್ ಪೇಮೆಂಟ್ ಮಾಡೈತಲ್ಲ, ಅದು ಯಾವಾಗ ಬರ್ತೈತೆ ರೀ? ವಿತಿನ್ 24 hours ಬರ್ತೈತೆ ಆನ್ಲೈನ್ ಪೇಮೆಂಟ್ ಮಾಡಿದ್ದ? ಇಲ್ರಿ, ನಾವು ಆನ್ಲೈನ್ ಪೇಮೆಂಟ್ ಮಾಡಿದ್ವಿ. ನೀನೇ ಕಾಲ್ ಮಾಡಿದ್ರಲ್ಲ, ನೀನೇ ಕಾಲ್ ಮಾಡಿದ್ರು. ನಾ ಮತ್ತೆ ಹೊಳ್ಳಿ ಕಾಲ್ ಮಾಡಿದ್ದೆ, ಸ್ವಿಚ್ ಆಫ್ ಬಂದಿತ್ತು. ಅದ್ರ ರ್ಯಾಪರ್ಸ್ ಅದಕ್ಕೆ ಸತ ಬಿಚ್ಚಿಲ್ಲ ನಾ ಇನ್ನು ಹಾಕೊಂಡು ಒಯ್ತಾರೆ ಅವರು, ಒಯ್ಯೋಬೇಕಾರೆ. ಬಟ್ ಬೆಸ್ಟ್ ಕ್ವಾಲಿಟಿ ತರಿಸೋಣ ಅಂತಿರ್ತದೆ. ಆಫ್ಲೈನ್ ಇಲ್ಲ ಆನ್ಲೈನ್ ತರಿಸೋಣ ಅಂತಿತ್ತು. ಆನ್ಲೈನ್ದಾಗ ತರಿಸ್ತೇನಂತ, ಆಫ್ಲೈನ್ ಇಲ್ಲ ಆನ್ಲೈನ್ ಟ್ರೈ ಮಾಡೋಣ. ಎಲ್ಲ ಕ್ವಾಲಿಟಿ ಚೆಕ್ ಮಾಡಿ ಫೋಟೋ ಹೊಡೆದು ಅವ್ರಿಗೆ ಹಾಕ್ಬೇಕೇನ್ರಿ ಕಲರ್ ಬರೋರು. ಫೋಟೋ ಹೊಡೆದು ಪ್ರಾಡಕ್ಟ್ ಸರಿ ಐತನೋ ಇಲ್ಲ ಅಂತಂದ್ರೆ ಅದನ್ನು ಹಾಕ್ತಾರೆ. ಆಮೇಲೆ ಪ್ರಾಡಕ್ಟ್ ಮಿಸ್ಸಿಂಗ್ ಇತ್ತಂತಂದ್ರೆ ಡೆಲಿವರಿ ತೊಗೊಳಂಗೆ ಇಲ್ಲ ಅಂದ್ರೆ ಪ್ರಾಡಕ್ಟ್ ಏನೋ ಮಿಸ್ ಆತಂದ್ರೆ ನಿಮ್ಮ ಸ್ಯಾಲ್ರಿದಾಗ ಡೆಬಿಟ್ ಮಾಡ್ತಾರೆ. ಗೈಸ್ ನೋಡ್ರಿ, ಪಾಪ ಅವ್ರ ರೂಲ್ಸ್ ಹಿಂಗೆ ಐತಿ. ಕಲರ್ ಚೇಂಜ್ ಆಯ್ತು, ಏನಾರು ಆಯ್ತು. ಹಾಂ ರೀ, ಸ್ವಲ್ಪ ಕಲರ್ ಚೇಂಜ್ ಆಗಿರಲಿ, ಏನೋ ಡಿಫ್ರೆನ್ಸ್ ಬರಲಿ ಪ್ರಾಡಕ್ಟ್ದಾಗ, ನಿಮಗೆ ಸ್ಯಾಲ್ರಿದಾಗ ಡೆಬಿಟ್ ಮಾಡ್ತಾರೆ. ಪ್ರಾಡಕ್ಟ್ ಏನು ನಮ್ದು ಎಕ್ಸ್ಚೇಂಜಿಂಗ್ ಏನು ರಿಟರ್ನ್ ತೊಗೊಳಕ್ಕೆ ಬಂದಿರ್ತಾರಲ್ಲ ರೀ, ಅವ್ರದ್ದಾಗಿಂದ ಏನು ಮಿಸ್ಸಿಂಗ್ ಆತಂದ್ರೆ ಅದನ್ನು ಡೆಬಿಟ್ ಹೊಡಿತಾರೆ. ಅವ್ರ ಸ್ಯಾಲ್ರಿದಾಗ ಅದನ್ನು ಡೆಬಿಟ್ ಹೊಡಿತಾರೆ ಪಾಪ. ಹೇಳ್ರಿ ಪೀಟರ್. ಸೊ ವಿತಿನ್ 24 hours ನಂದು ಅಮೌಂಟ್ ಆನ್ಲೈನ್ ಪೇಮೆಂಟ್ ಏನು ಮಾಡಿತ್ತಲ್ಲ, ಅದು ಆನ್ಲೈನ್ ಪೇಮೆಂಟ್ ಮಾಡ್ತಾರಂತ. ಬಟ್ ಇದು ಅವ್ರು ತೊಗೊಲಿಲ್ಲ ಅಂದ್ರೆ ಇದೇನು ಯೂಸ್ ಆಗಿಲ್ಲ. ಬಿಕಾಸ್ ವಿತಿನ್ 24 hours ಎದಕ್ಕಂತಂದ್ರೆ ಅವ್ರು ಆಫೀಸ್ದಾಗ ಹೋಗಿ ಅದನ್ನು ನಂದೇನು ಪ್ರಾಡಕ್ಟ್ ಐತಲ್ಲ ಅಲ್ಲಿ ಹೋಗಿ ಕೊಡ್ತಾರಂತೀರಿ. ಅವ್ರು ಇಲ್ಲಿನೂ ಚೆಕ್ ಮಾಡಿದ್ರೆ, ಬಟ್ ಅಲ್ಲಿ ಆಫೀಸ್ದಾಗ ಹೋಗಿ ಚೆಕ್ ಮಾಡ್ತಾರಂತೀರಿ. ಅವ್ರ ಪ್ರಾಡಕ್ಟ್ ಚೆಕ್ ಮಾಡ್ಬೇಕಾರೆ ನಾ ಅವ್ರಿಗೆ ಹಂಗೆ ಕೇಳಿದೆ. ಅವರು ನಂದು ಸ್ವಲ್ಪ ಡೀಟೇಲಿಂಗ್ಸ್ ತೊಗೊಳತ್ತಿದ್ರು. ನಾನು ಅವ್ರಿಗೆ ಒಂದು ಕ್ವಶನ್ ಕೇಳಿದೆ, ಹಂಗೆ ಎದಕ್ಕೆ ಚೆಕ್ ಮಾಡತ್ತೀರಿ ಮತ್ತು 24 hours ಎದಕ್ಕೆ ಅಂತೆಲ್ಲ ಕೇಳಿದೆ. ಅವ್ರೇನಂತಂದ್ರೆ, ಸರ್ ನಂದು ಪ್ರಾಡಕ್ಟ್ ಹೋಗಿ ರೀಚ್ ಆಗ್ಬೇಕಂತಂದ್ರೆ ಈವ್ನಿಂಗ್ ಆಕೈತಿ, ನಾ ಎಲ್ಲ ಒಂದೊಂದಿಷ್ಟು ಡೆಲಿವರಿ ಇರ್ತಾವ್ರು ಕೊಟ್ಟ ಅವ್ರು ಮನೆ ಈವ್ನಿಂಗಿಗೆ ಹೋಗ್ತಾರೆ. ಅವ್ರು ಆಫೀಸ್ಗೆ ಹೋಗ್ಬೇಕಂತಂದ್ರೆ ಅವರು ಈವ್ನಿಂಗ್ ಆಫೀಸ್ದಾಗೂ ಚೆಕ್ ಮಾಡ್ತಾರಂತೀರಿ ಪ್ರಾಡಕ್ಟ್. ಆಫೀಸ್ದಾಗ ಪ್ರಾಡಕ್ಟ್ ಚೆಕ್ ಮಾಡ್ಬೇಕಾದ್ರೆ ಪ್ರಾಡಕ್ಟ್ದಾಗ ಏನೋ ನಮ್ಮ ಕಡೆ ಕಸ್ಟಮರ್ ಕಡೆಯಿಂದ ಏನಾರು ಒಂದು ಪ್ರಾಡಕ್ಟ್ ಮಿಸ್ಸಿಂಗ್ ಆಯ್ತಂದ್ರೆ ಆ ಪ್ರಾಡಕ್ಟ್ದಾಗಿಂದ ಅವ್ರದ್ದು ಸ್ಯಾಲ್ರಿದಾಗಿಂದ ಡೆಬಿಟ್ ಮಾಡ್ತಾರಂತ್ರಿ. ಸೊ ಅದಕ್ಕೆ ಅಣ್ಣ ಇನ್ನೊಮ್ಮೆ ಚೆಕ್ ಮಾಡಿರಿ ಸರ್, ಏನಾರ ನೀವು ಇದ್ರೊಳಗಿಂದ ಪ್ರಾಡಕ್ಟ್ ಏನೋ ಬಿಟ್ಟಿರೇನೋ ನಮಗೂ ಅಷ್ಟು ಗೊತ್ತಿಲ್ಲ ಅಂತಂದ್ರೆ, ಇಲ್ಲ ಸರ್ ಎಲ್ಲ ಆ್ಯಸ್ ಇಟ್ ಈಸ್ ಹಂಗೆ ಐತಿ, ಹೆಂಗಿದ್ದು ಹಂಗೆ ಕೊಟ್ಟೇನಿ ರೀ, ಇನ್ನೊಮ್ಮೆ ನೀವು ಚೆಕ್ ಮಾಡ್ಕೊಳ್ರಿ ನೀವು ಒನ್ ಟೈಮ್ ಅಂತಂದು ನಾ ವಿಡಿಯೋನೂ ಮಾಡೇನಿ ನೋಡ್ರಿ. ಅವ್ರು ಚೆಕ್ ಮಾಡಿದ್ರೆ ಎಲ್ಲ ಆಲ್ ಗುಡ್. ವಿತಿನ್ 24 hours ಅಂತಂದ್ರೆ ಅವ್ರು ಈವ್ನಿಂಗ್ ಹೋಗ್ತಾರಂತ. ಈವ್ನಿಂಗ್ ಹೋಗಿ ಅಲ್ಲಿ ಕೊಟ್ಟಾದ್ಮೇಲೆ ಪ್ರಾಡಕ್ಟ್ ಚೆಕ್ ಆದಮೇಲೆ
ಆಮೇಲೆ ನನಗೆ ಅಮೌಂಟ್ ಹಾಕ್ತಾರೆ. ಸೊ ಮೈಕ್ ಅಂತೂ ಹೋದ್ರಿ ಗಾಯ್ಸ್, ಬಟ್ ಟ್ರೈಪೋಡ್ ಹೋಗೈತ್ರಿ. ಟ್ರೈಪೋಡ್ ಈಗ ಜಸ್ಟ್ ಚೆಕ್ ಮಾಡತ್ತೀನಿ, ಟ್ರೈಪೋಡ್ ಹೋಗೈತಿ. ಟ್ರೈಪೋಡ್ ಇದು ಹಿಂಗೆ ಸ್ಟ್ಯಾಂಡಾಗಿ ಹಿಂಗೆ ನಿಂದ್ರತ್ತೆಲ್ಲ ಇದೆ, ಲೈಕ್ ಹಿಂಗೆ ಅಡ್ಜಸ್ಟ್ಮೆಂಟೇಬಲ್ ಅದೆಲ್ಲ ಹೋಗಿತ್ತು ಫುಲ್. ಟ್ರೈಪೋಡ್ ಅಲ್ಲಿ ಸೆಲ್ಫಿ ಸ್ಟಿಕ್ ಗತ್ಲೆ ಒನ್ ಟೈಪ್ ಹಿಂಗೆ ವ್ಲಾಗಿಂಗ್ ಈಸಿ ಆಕೈತಿ. ಬಟ್ ಇಷ್ಟು ದೊಡ್ಡ ಟ್ರೈಪೋಡ್ ಬ್ಯಾಟ್ರಿ ನಮ್ಮ ಕಡೆ 3 ಟ್ರೈಪೋಡ್, 3 ಟ್ರೈಪೋಡ್ ಹೆವಿ ಐತಿ. ಬಟ್ ಇದು ನಮ್ಗೆ ಈಸಿ ಅನಿಸ್ತೈತಿ ವ್ಲಾಗ್ ಮಾಡೋಕೆ. ಸೊ ಇದು ಒಂದು ತೊಗೋಬೇಕು, ಮೈಕು ಒಂದು ತೊಗೋಬೇಕು. ಮೈಕಿಂದ ನನಗೆ ಈ ಟೈಪ್ ಆಕೈತೆ ಅಂತೇಳಿ ನಾನು ತಿಳ್ಕೊಂಡಿದ್ದಿಲ್ಲ. ಬಟ್ ಬೆಸ್ಟ್ ಆಫ್ ಬೆಸ್ಟ್ ಇನ್ನೊಂದು 400 ರುಪೀಸಿಗೆ ಏನೋ ಬಾಯ್ ಮಾಡಿದ್ದೆ ನಾನು, ಅರ್ಜೆಂಟಿಗೆ ಅದು. ಬಟ್ ಅದಿಷ್ಟು ವರ್ಸ್ಟ್ ಬರ್ತೈತೆ ಅಂತೇಳಿ ಅಂದ್ಕೊಂಡಿದ್ದಿಲ್ಲ. ಅದು ಬೆಜ್ಜಾದ ಗಾಯ್ಸ್. ನೆಕ್ಸ್ಟ್ ಇನ್ನೊಂದು 400 ಹಾಕಿ ಚಲೋದು ಮೈಕ್ ತೊಗೊಂಬರೋಣ ಅಂತ, ಚಲೋ ವ್ಲಾಗಿಂಗ್ ಮಾಡೋಣ. ಸೊ ಗಾಯ್ಸ್, ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ ಗಾಯ್ಸ್. ಯಾರಿಗೂ ವಿಡಿಯೋ ಚಲೋ ಅನ್ಸಿತ್ತು ಅಂತಂದ್ರೆ ಹೋಗಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಆಮೇಲೆ ಕಮೆಂಟ್ ಹಾಕಿರಿ ಗಾಯ್ಸ್ ವಿಡಿಯೋ ಹೆಂಗೆ ಅನ್ಸಿತ್ತು ಅಂತಂದ್ರೆ. ಯಾಕಂದ್ರೆ ಮೈಕಿನ ವಿಷಯದಾಗ ನನಗೆ ಭಾಳ ಬೇಜಾರಾಗಿತ್ತು. ಯಾಕಂತಂದ್ರೆ ಅಪಘಾತಕ್ಕೆ ಅವಸರವೇ ಕಾರಣ ಅಂತಂತಾರಲ್ಲ, ಆ ಟೈಪ್ ಆಗೈತೆ ನಂದು. ಯಾಕಂದ್ರೆ ಅರ್ಜೆಂಟ್ ನಾ ಮೈಕ್ ತರಿಸ್ಬೇಕಂತೇಳಿ ನನ್ನ ಪ್ಲ್ಯಾನ್ ಇತ್ತು. ಸೊ ಲಾಸ್ಟ್ ಇಂಟ್ರೋದ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಐತಿ, ಹೋಗಿ ಫಾಲೋ ಮಾಡೋದನ್ನ ನೆನ್ಪು ಮಾಡಬೇಡ್ರಿ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಬಿ ಸೇಫ್, ಸ್ಟೇ ಸೇಫ್, ಬಾಯ್ ಗಾಯ್ಸ್, ಥ್ಯಾಂಕ್ ಯು.